ಒಂದ್ ಊರಿನಲ್ಲಿ ಒಬ್ಬ ವೃದ್ಧ ನಾವಿಕರಿರ್ತಾರೆ. ಒಂದಿನ ಅವರು ಸಮುದ್ರಯಾನಕ್ಕೆ ಹೊರಡ್ತಾರೆ. ಸಮುದ್ರದ ಮಧ್ಯದಲ್ಲಿ ಅವರು ಒಂದು ವಿಚಿತ್ರವಾದ ಪಕ್ಷಿಯನ್ನ ನೋಡ್ತಾರೆ. ಆ ಪಕ್ಷಿಯನ್ನ ಕೊಂದ ನಂತರ ಅವರ ಜೀವನವೇ ಬದಲಾಗ್ಬಿಡತ್ತೆ. ಸಮುದ್ರದಲ್ಲಿ ಭಯಾನಕ ಘಟನೆಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಗಾಳಿ ನಿಂತು ಹೋಗತ್ತೆ. ಹಡಗು ಮುಂದೆ ಹೋಗ್ಲೇ ಇಲ್ಲ. ಅವರ ಸಹಚರರೆಲ್ಲ ಒಬ್ಬೊಬ್ರಾಗಿ ಸಂಕಷ್ಟಕ್ಕೆ ಸಿಲುಕ್ತಾರೆ. ಆದ್ರೆ ಈ ಘಟನೆಗಳನ್ನ ಆತ ತನ್ನ ಮೊಮ್ಮಗನಿಗೆ ಒಂದು ಕಥೆಯಂತೆ ಅಲ್ಲ, ಒಂದು ಹಾಡಿನಂತೆ ಹೇಳ್ತಾರೆ. ಒಂದು ಕಥೆಯನ್ನ ಹಾಡಿನ ರೂಪದಲ್ಲಿ ಹೇಳಿದ್ರೆ ಅದನ್ನ ನಾವು ಏನಂತ ಕರಿತೇವೆ? ಎಸ್, ಅದನ್ನ ನಾವು ಬ್ಯಾಲೆಟ್ ಅಂತ ಕರಿತೇವೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಒಂದು ಲಿಟ್ರರಿ ಫಾರ್ಮ್ ಬ್ಯಾಲೆಟ್ ಅದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. Meaning. A ballad is a narrative poem that tells a story in a simple, musical and dramatic manner. It was originally meant to be sung or recited. ಬ್ಯಾಲೆಟ್ ಅಂದ್ರೆ ಕಥೆಯನ್ನ ಸರಳ, ಸಂಗೀತಮಯ ಮತ್ತೆ ನಾಟಕೀಯ ರೀತಿಯಲ್ಲಿ ಹೇಳುವಂತಹ ಒಂದು ನೆರೇಟಿವ್ ಪೋಯಂ ಅಂತ ಹೇಳ್ಬೋದು. ಇದನ್ನ ಮೂಲತಃ ಹಾಡ್ಲಿಕ್ಕೆ ಅಥವಾ ಹಾಡಿನಂತೆ ಹೇಳಲಿಕ್ಕೆ ಬಳಸಲಾಗ್ತಾ ಇತ್ತಂತೆ. ಫಾರ್ ಎಕ್ಸಾಂಪಲ್, ದ ರೈಮ್ ಆಫ್ ಏನ್ಷಿಯಂಟ್ ಮ್ಯಾರಿನರ್, ಇಟ್ಸ್ ರಿಟನ್ ಬೈ ಎಸ್.ಟಿ. ಕೋಲ್ರಿಡ್ಜ್. Origin of the word ballad. The word ballad comes from the French word ballader, which means a dancing song. ಅಂದ್ರೆ ಈ ನೃತ್ಯಕ್ಕೆ ಸಂಬಂಧಿಸಿದ ಹಾಡು. ನಿಮ್ಗೆ ಇನ್ನೂ ಈಸಿ ಆಗಿ ಹೇಳ್ಬೇಕು ಅಂದ್ರೆ ನಾವು ಕನ್ನಡದಲ್ಲಿ ಜಾನಪದ ಗೀತೆ ಅಂತ ಹೇಳ್ತೇವೆ ಅಲ್ವಾ? ಸೊ ಅದನ್ನ ನಾವು ನೃತ್ಯಕ್ಕೂ ಸಹ ಬಳಸ್ತೇವೆ. ಎಷ್ಟೋ ರಿಯಾಲಿಟಿ ಆಫ್ ದ ಸೊಸೈಟಿಯನ್ನ ಜಾನಪದ ಗೀತೆಯ ರೂಪದಲ್ಲಿ ನಮ್ಮ ಹಿಂದಿನವರು ಹೇಳ್ಕೊಂಡು ಬಂದಿದ್ದಾರೆ ಅಲ್ವಾ? ಎಸ್. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಗುಣಲಕ್ಷಣಗಳು. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ಯಾಲೆಟ್ ಅನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್, ನೆರೇಟಿವ್ ಪೋಯಂ. ಇದೊಂದು ಕಥೆಯ ರೂಪದಲ್ಲಿ ಇರುವಂತಹ ಒಂದು ಪೋಯಂ ಅಂತ ಹೇಳ್ಬೋದು. ಇದರಲ್ಲಿ ಪಾತ್ರಗಳು ಅಂದ್ರೆ ಕ್ಯಾರೆಕ್ಟರ್ಸ್ ಇರ್ತಾರೆ, ಅಥವಾ ಘಟನೆಗಳಿರತ್ತೆ, ಸಂಘರ್ಷಗಳಿರತ್ತೆ, ಮತ್ತೆ ಅದಕ್ಕೊಂದು ಅಂತ್ಯ ಅನ್ನೋದು ಇರತ್ತೆ. ಫಾರ್ ಎಕ್ಸಾಂಪಲ್, ಇನ್ ದ ರೈಮ್ ಆಫ್ ದ ಏನ್ಷಿಯಂಟ್ ಮ್ಯಾರಿನರ್, the poem tells the story of an old sailor and his strange experiences at sea. ನಾನು ಈ ಬ್ಯಾಲೆಟ್ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುವಾಗ ಒಂದು ಬ್ರೀಫ್ ಆಗಿ ಒಬ್ಬ ವೃದ್ಧ ನಾವಿಕರ ಬಗ್ಗೆ ಹೇಳಿದೆ ಅಲ್ವಾ? ಅದು ಆ ಕತೆ ದ ರೈಮ್ ಆಫ್ ಏನ್ಷಿಯಂಟ್ ಮ್ಯಾರಿನರ್ದು. ಓಕೆನಾ? ಸೆಕೆಂಡ್ ಒನ್, ಸಿಂಪಲ್ ಲ್ಯಾಂಗ್ವೇಜ್. ಅಂದ್ರೆ ಬ್ಯಾಲೆಟ್ಗಳಲ್ಲಿ ಸಾಮಾನ್ಯವಾಗಿ ಸರಳ, ನೇರವಾಗಿ ಅಂದ್ರೆ ಜನಸಾಮಾನ್ಯರಿಗೂ ಅರ್ಥವಾಗುವಂತಹ ಭಾಷೆಯನ್ನ ಬಳಸಲಾಗತ್ತೆ. ಯೂಶುವಲಿ ಈ ಡೈಲೆಕ್ಟ್ಸ್ ಗಳಲ್ಲಿ ಈ ಬ್ಯಾಲೆಡ್ ಅನ್ನ ಬರೀತಾರೆ ಅಂತ ಹೇಳ್ಬೋದು. ಮ್ಯೂಸಿಕಲ್ ಕ್ವಾಲಿಟಿ ಅಂದ್ರೆ ಬ್ಯಾಲೆಟ್ ಅನ್ನ ನಾವು ಸಂಗೀತ ದಂತೆ ಹಾಡ್ಬೋದು. ಅದರಲ್ಲಿ ಒಂದು ಲಯ, ತಾಳ ಅವೆಲ್ಲ ಇರೋದ್ರಿಂದ ಅವುಗಳನ್ನ ಹಾಡಲೂಬಹುದು ಅಥವಾ ಹಾಡಿನಂತೆ ಹೇಳ್ಬೋದು. ಓರಲ್ ಟ್ರೆಡಿಷನ್ ಅಂದ್ರೆ ಮೌಖಿಕ ಪರಂಪರೆ ಮೂಲಕ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಅದು ವರ್ಗಾವಣೆ ಆಗ್ತಾ ಇತ್ತು. ನಮ್ಮ ಜನಪದ ಸಾಹಿತ್ಯದಂತೆ ಜನಪದ ಸಾಹಿತ್ಯವು ಸಹ ಒಂದ್ ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಅದು ಬಾಯಿಂದ ಬಾಯಿಗೆ ಬಂದಿರುವಂತದ್ದು. ಅದನ್ನ ಎಲ್ಲೂ ರಿಟರ್ನ್ ಫಾರ್ಮ್ ಅಲ್ಲಿ ಇಟ್ಟಿಲ್ಲ. ಬಟ್ ಇವಾಗ ಅದನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಅಥವಾ ಇವಾಗ ಯಾರಾದ್ರೂ ಬರೆದ್ರೆ ಅವರ ಹೆಸರನ್ನು ಸಹ ಮೆನ್ಷನ್ ಮಾಡ್ತಾರೆ. ಮುಂಚೆ ಎಷ್ಟೋ ಜನಪದ ಗೀತೆಗಳು ಯಾರು ಬರ್ದಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ಅಲ್ವಾ? ಅದೇ ತರದಲ್ಲಿ ಈ ಬ್ಯಾಲೆಟ್ ಇದೆ. ಸೊ ನೀವು ಜನಪದ ಸಾಹಿತ್ಯವನ್ನ ನೆನ್ಪಿಟ್ಕೊಂಬಿಡಿ. ಅನಾನಿಮಸ್ ಆಥರ್ಶಿಪ್, ಈಗ ಮಾತ್ರ ಹೇಳ್ದೆ ನೋಡಿ. ಬಹುತೇಕ ಈ ಬ್ಯಾಲೆಟ್ ಗಳಿಗೆ ಯಾರು ಬರ್ದಿರುವಂತದ್ದು, ಕವಿ ಯಾರು ಅನ್ನೋದೇ ಗೊತ್ತಿಲ್ಲ. ರಿಪಿಟೇಷನ್ ಅಂದ್ರೆ ಬ್ಯಾಲೆಟ್ ನಲ್ಲಿ ಕೆಲವು ಪದಗಳಿರ್ಬೋದು, ಅಥವಾ ವಾಕ್ಯಾಂಶಗಳಿರ್ಬೋದು, ಅಥವಾ ಸಾಲುಗಳಿರ್ಬೋದು, ಅದು ಏನಾಗತ್ತೆ, ಪುನರಾವರ್ತನೆ ಆಗತ್ತೆ. ಪದೇ ಪದೇ ಅದನ್ನ ಹೇಳ್ತಾರಂತೆ. ಇದರಿಂದ ಏನಾಗತ್ತೆ, ಸಂಗೀತಮಯತೆನೂ ಹೆಚ್ಚಾಗತ್ತೆ
ಮತ್ತೆ ನೆನಪಿಟ್ಕೊಳ್ಳಿಕ್ಕೂ ಸಹ ಸುಲಭ ಆಗತ್ತೆ. ಓರಲ್ ಆಗಿ ಅದು ವರ್ಗಾವಣೆ ಆಗ್ಬೇಕಲ್ವಾ, ಪದೇ ಪದೇ ಹೇಳೋದ್ರಿಂದ ಜನರಿಗೆ ಏನಾಗತ್ತೆ, ಅದು ಅಚ್ಚಳಿಯದೆ ಮನಸ್ಸಿನಲ್ಲಿ ಉಳಿಯತ್ತೆ. ನೆಕ್ಸ್ಟ್ ಡೈಲಾಗ್ಸ್. ಬ್ಯಾಲೆಟ್ಸ್ ಗಳಲ್ಲಿ ಪಾತ್ರಗಳ ನಡುವೆ ಇರುವಂತಹ ಸಂಭಾಷಣೆಗಳನ್ನು ಸಹ ನಾವು ನೋಡ್ಬೋದು. ಇನ್ನು ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂದ್ರೆ ಅನೇಕ ಬ್ಯಾಲೆಟ್ಸ್ ಗಳಲ್ಲಿ ಉದಾಹರಣೆಗೆ ಈ ನಾವು ಭೂತ ಆತರ ಎಲ್ಲ ಹೇಳ್ತೇವಲ್ಲ, ಮಾಯೆ ಅಥವಾ ರಹಸ್ಯಮಯ ಘಟನೆ, ಈ ತರ ಸೂಪರ್ ನ್ಯಾಚುರಲ್ ಅಂಶಗಳನ್ನ ನಾವು ನೋಡ್ಬೋದು. ನೆಕ್ಸ್ಟ್ ಬ್ಯಾಲೆಟ್ ಸ್ಟಾಂಜಾ. ಇಲ್ಲಿ ಯಾವ ತರ ಸ್ಟಾಂಜಾ ಸಿಸ್ಟಮ್ ಇದೆ ಅಂದ್ರೆ, ದ ಟ್ರೆಡಿಷನಲ್ ಬ್ಯಾಲೆಟ್ ಅಲ್ಲಿ ಕಾಮನ್ಲಿ ಯೂಸಸ್ ಅ ಕ್ವಾರ್ಟ್ರೇನ್, ಅ ಸ್ಟಾಂಜಾ ಆಫ್ 4 ಲೈನ್ಸ್. ಒಂದು ಸ್ಟಾಂಜಾದಲ್ಲಿ 4 ಸಾಲುಗಳಿರತ್ತಂತೆ. ದ ಯೂಶುವಲ್ ರೈಮ್ ಸ್ಕೀಮ್ ಈಸ್, ಇದರಲ್ಲಿ ರೈಮಿಂಗ್ ಸ್ಕೀಮ್ ಪ್ಯಾಟರ್ನ್ ಯಾವ ತರ ಇರುತ್ತೆ ಅಂದ್ರೆ ABCB ಪ್ಯಾಟರ್ನ್ ಅಲ್ಲಿ ಇದನ್ನ ಬರೆದಿರ್ತಾರೆ. ಅಲ್ಲಿ ಪುನರಾವರ್ತನೆ ಆಗತ್ತೆ ಲೈನ್ಸ್ ಅಂತ ಇತ್ತು ನೋಡಿ. B ಮತ್ತೆ C ಆದ್ಮೇಲೆ ಮತ್ತೆ B ನೇ ಬಂದಿದೆ. ಸೊ ಇಲ್ಲಿ ವರ್ಡ್ಸ್ ಪುನರಾವರ್ತನೆ ಆಗಿರ್ಬೋದು ಅಥವಾ ಸೆಂಟೆನ್ಸ್ ಪುನರಾವರ್ತನೆ ಆಗಿರ್ಬೋದು. ನೆಕ್ಸ್ಟ್ ಟೈಪ್ಸ್ ಆಫ್ ಬ್ಯಾಲೆಟ್. ಫಸ್ಟ್ ಒನ್, ಫೋಕ್ ಬ್ಯಾಲೆಟ್ ಆರ್ ಟ್ರೆಡಿಷನಲ್ ಬ್ಯಾಲೆಟ್. A folk ballad is an old traditional ballad passed down orally. Its author is generally unknown. ಈ ಫೋಕ್ ಬ್ಯಾಲೆಡ್ ಅಂದ್ರೆ ಏನು? ಜನರಿಂದ ಜನರಿಗೆ ಮೌಖಿಕವಾಗಿ ವರ್ಗಾವಣೆಯಾದಂತಹ ಒಂದು ಬ್ಯಾಲೆಡ್ ಅಂತ ಹೇಳ್ಬೋದು. ಇದರ ಪೋಯೆಟ್ ಯಾರು ಅಂತ ತಿಳಿದಿರೋದಿಲ್ಲ, ಅನ್ನೋನ್, ಗೊತ್ತಿಲ್ಲ. ನಮ್ದು ಹೇಳದ್ನಲ್ಲ ಆಲ್ರೆಡಿ, ಜನಪದ ಗೀತೆಗೆ ಯಾರು ಬರ್ದಿರೋದು ಅಂತ ಗೊತ್ತಿಲ್ಲ. ಅದು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಓರಲ್ ಆಗಿ ಬರ್ತಾ ಹೋಗಿದೆ, ರಿಟರ್ನ್ ಆಗಿ ಯಾರು ಬರ್ದಿರ್ಲಿಲ್ಲ. ನೆಕ್ಸ್ಟ್ ಲಿಟ್ರರಿ ಬ್ಯಾಲೆಟ್. ಲಿಟ್ರರಿ ಬ್ಯಾಲೆಟ್ ಅನ್ನ ಒಬ್ರು ಕವಿ ಅಂದ್ರೆ ಯಾರು ಬರ್ದಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಯೂಶುವಲಿ ಇನ್ ಇಮಿಟೇಷನ್ ಆಫ್ ದ ಟ್ರೆಡಿಷನಲ್ ಬ್ಯಾಲೆಟ್. ಈ ಟ್ರೆಡಿಷನಲ್ ಬ್ಯಾಲೆಟ್ ಇದೆಯಲ್ಲ, ಅಂದ್ರೆ ಓರಲಿ ವರ್ಗಾವಣೆ ಆಗಿರುವಂತ ಬ್ಯಾಲೆಟ್, ಅದರಿಂದ ಪ್ರಭಾವಿತರಾಗಿ ಒಂದು ಕವಿ ಬರ್ದಿದಾರಂತೆ. ಓಕೆನಾ? ಇಂಪಾರ್ಟೆಂಟ್ ಬ್ಯಾಲೆಟ್ಸ್ ಅಂಡ್ ಪೋಯೆಟ್ಸ್. ಈ ಬ್ಯಾಲೆಟ್ಸ್ ಅಲ್ಲಿ ಇಂಪಾರ್ಟೆಂಟ್ ವರ್ಕ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ದ ರೈಮ್ ಆಫ್ ಏನ್ಷಿಯಂಟ್ ಮ್ಯಾರಿನರ್, ST ಕೋಲ್ರಿಡ್ಜ್ ಅವರು ಬರೆದಿರುವಂತದ್ದು. ಇದನ್ನ ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ದೇನೆ ನಿಮ್ಗೆ. ಲಾ ಬೆಲ್ಲೆ ಡ್ಯಾಮ್ ಸಾನ್ಸ್ ಮರ್ಸಿ ಇಸ್ ರಿಟನ್ ಬೈ ಜಾನ್ ಕೀಟ್ಸ್ ಅವರು ಬರೆದಿರುವಂತದ್ದು. ದ ಬ್ಯಾಲೆಡ್ ಆಫ್ ರೀಡಿಂಗ್ ಗಾಲ್, ಆಸ್ಕರ್ ವೈಲ್ಡ್. ದ ಬ್ಯಾಲೆಡ್ ಆಫ್ ಈಸ್ಟ್ ಅಂಡ್ ವೆಸ್ಟ್, ರುಡ್ಯಾರ್ಡ್ ಕಿಪ್ಲಿಂಗ್. ಆಮೇಲೆ ಫಿಫ್ತ್ ಒನ್, ಸರ್ ಪ್ಯಾಟ್ರಿಕ್ ಸ್ಪೆನ್ಸ್. ಇದೊಂದು ಟ್ರೆಡಿಷನಲ್ ಬ್ಯಾಲೆಡ್, ಇದರ ಕವಿ ಯಾರು ಅಂತ ಗೊತ್ತಿಲ್ಲ. ಬಾರ್ಬರಾ ಅಲೆನ್, ಟ್ರೆಡಿಷನಲ್ ಬ್ಯಾಲೆಡ್, ಇದ್ರ ಕವಿನೂ ಸಹ ಗೊತ್ತಿಲ್ಲ. ಓಕೆನಾ? ಇದಿಷ್ಟು ಇನ್ಫಾರ್ಮೇಶನ್ ಅಬೌಟ್ ಬ್ಯಾಲೆಟ್ ಆಗಿತ್ತು. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಾಲೋ ಮಾಡಿಕೊಂಡು ನೋಡಿ. ಮತ್ತೆ ನಾನು ಸಹ CPSTR, HSTR ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೇನೆ. ಅದರ ಮಧ್ಯದಲ್ಲಿ ನಾನು ನಿಮ್ಗೂ ಹೆಲ್ಪ್ ಆಗಲಿ ಅಂತ ವಿಡಿಯೋಸ್ ಗಳನ್ನ ಮಾಡಿ ಹಾಕ್ತಾ ಇದ್ದೇನೆ. PPT ಅನ್ನ ಟೈಪ್ ಮಾಡಿ ಅದನ್ನ ನಾನು ಈ ತರ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನನಗೂ ಸಹ ಟೈಮ್ ಬೇಕಾಗತ್ತೆ. ಆದ್ರೂ ಸಹ ಮಾಡಿ ಹಾಕ್ತಾ ಇದ್ದೇನೆ. ಅಟ್ಲೀಸ್ಟ್ ಒಂದು ಲೈಕ್ ಅಥವಾ ಕಮೆಂಟ್ ಅನ್ನ ಮಾಡೋದ್ರಿಂದ ನನಗೂ ಖುಷಿ ಆಗತ್ತೆ, ಅಥವಾ ನಾನು ಮಾಡಿರುವಂತಹ ವರ್ತ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೋ ಅವರಿಗೂ ಕಳಿಸೋದ್ರ ಮೂಲಕ ಹೆಲ್ಪ್ ಮಾಡಿ ಅಂತ ಹೇಳ್ತಾರೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತಾನೆ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್.